ಫ್ರೆಂಡ್ಸ್, ಬಿಸಿ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸೊ ಇವತ್ತಿನ ವಿಡಿಯೋದಲ್ಲಿ ಏನ್ ಡಿಸ್ಕಸ್ ಮಾಡೋಣ ಅಂದ್ರೆ ಮರ್ಜ್ ಸಾರ್ಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಹಾಗಂದ್ರೆ ಮರ್ಜ್ ಸಾರ್ಟ್ ಯಾವ ರೀತಿ ವರ್ಕ್ ಆಗುತ್ತೆ, ಸೊ ಮರ್ಜ್ ಸಾರ್ಟ್ ಅಂದ್ರೆ ಏನು ಅನ್ನೋದನ್ನ ನೋಡೋಣ. ಸೊ ಮರ್ಜ್ ಸಾರ್ಟ್ ನೇಮ್ ಸೆಲ್ಫ್ ಇಂಡಿಕೇಟ್ಸ್. ಮರ್ಜ್ ಸಾರ್ಟ್ ಅಂತಂದ್ರೆ ಸಾರ್ಟ್ ಏನ್ ಅನ್ಸಾರ್ಟೆಡ್ ಇರುವಂತಹ ಎಲಿಮೆಂಟ್ಸ್ ಅನ್ನ ಡಿವೈಡ್ ಮಾಡಿ ಅದನ್ನೇನ್ ಮಾಡೋದು, ಮರ್ಜ್ ಮಾಡೋದು ಮತ್ತೆ. ಸೊ ಅದಕ್ಕೆ ಏನಂತೀವಿ ನಾವು ಮರ್ಜ್ ಸಾರ್ಟ್ ಅಂತ ಕರಿತೀವಿ. ಸೊ ಇದು ಕೂಡ ಒಂದು ಸಿಂಪಲ್ ಆದಂತ ಸಾರ್ಟಿಂಗ್ ಅಲ್ಗೋರಿದಮ್ ಅಂತ ಹೇಳ್ಬೋದು. ಸೊ ಅದರ ಡೆಫಿನೇಷನ್ ನೋಡೋದಾದ್ರೆ, ಮರ್ಜ್ ಸಾರ್ಟ್ ಈಸ್ ಅ ಸಾರ್ಟಿಂಗ್ ಅಲ್ಗೋರಿದಮ್ ದಟ್ ಫಾಲೋಸ್ ದ ಡಿವೈಡ್ ಅಂಡ್ ಕಾನ್ಕರ್ ಮೆಥಡ್. ಸೊ ಇದೇನೈತಲ್ಲ ಡಿವೈಡ್ ಅಂಡ್ ಕಾನ್ಕರ್ ಮೆಥಡ್ ಅನ್ನೋದು, ಸೊ ಅದು ತುಂಬಾನೇ ಇಂಪಾರ್ಟೆಂಟ್ ಅಂತಹ ರೋಲ್ ಅನ್ನ ಪ್ಲೇ ಮಾಡುತ್ತೆ ಪರ್ಟಿಕ್ಯುಲರ್ ಆಗಿ ಈ ಮರ್ಜ್ ಸಾರ್ಟ್ ದಲ್ಲಿ. ಸೊ ಯಾವ ರೀತಿ ಕೊಟ್ಟಿರುವಂತಹ ಪ್ರಾಬ್ಲಮ್ ಅನ್ನ, ಕೊಟ್ಟಿರುವಂತಹ ಎಲಿಮೆಂಟ್ಸ್ ಅನ್ನ ಅದೇನ್ ಮಾಡುತ್ತೆ, ಫಸ್ಟ್ ಡಿವೈಡ್ ಮಾಡುತ್ತೆ. ಸೊ ಆ ಡಿವೈಡ್ ಆದ್ಮೇಲೆ ಏನ್ ಡಿವೈಡ್ ಆಗಿರುತ್ತಲ್ಲ, ಸೊ ಆ ಡಿವೈಡ್ ಆದಂತಹ ಎಲಿಮೆಂಟ್ ಅನ್ನ ಏನ್ ಮಾಡುತ್ತೆ, ಅದು ಸಾರ್ಟ್ ಮಾಡ್ತಾ ಹೋಗುತ್ತೆ. ಸೊ ಆ ರೀತಿಯಾಗಿ ಏನ್ ಮಾಡುತ್ತೆ, ಇದು ಮರ್ಜ್ ಸಾರ್ಟ್ ವರ್ಕ್ ಆಗುತ್ತೆ. ಸೊ ಲೆಟ್ಸ್ ಕನ್ಸಿಡರ್ ಫಸ್ಟ್ ಎಕ್ಸಾಂಪಲ್. ಸೊ ಈ ಫಸ್ಟ್ ಎಕ್ಸಾಂಪಲ್ ಏನ್ ಮಾಡೋಣ, ನಾವು ಮರ್ಜ್ ಸಾರ್ಟ್ ಅನ್ನ ಅಪ್ಲೈ ಮಾಡೋಣ. ಸೊ ಫಸ್ಟ್ ಏನ್ ಮಾಡೋಣ, ಇನ್ನ ಬ್ಲಾಕ್ ದಲ್ಲಿ ಬರ್ಕೊಂಡು 6 3 9 5 2 8 1 2 3 4 5 6 ಎಲಿಮೆಂಟ್ಸ್ ಅದಾವ. ಸೊ ಇವಾಗ ಏನ್ ಮಾಡ್ಬೇಕು, ಅದನ್ನ ಡಿವೈಡ್ ಮಾಡ್ಬೇಕು. ಸೊ ಯಾವ ರೀತಿ ಡಿವೈಡ್ ಮಾಡ್ತೀವಿ, ಒಂದ್ ಕಡೆ 3 ಎಲಿಮೆಂಟ್ಸ್, ಸೊ ಇನ್ನೊಂದ್ ಕಡೆ 3 ಎಲಿಮೆಂಟ್ಸ್. ಏನ್ ಮಾಡಿದ್ವಿ, ದೊಡ್ಡದ ಪ್ರಾಬ್ಲಮ್ ಅನ್ನ ಏನ್ ಮಾಡಿದ್ವಿ, ಡಿವೈಡ್ ಮಾಡಿದ್ವಿ ಸಬ್ ಪ್ರಾಬ್ಲಮ್ಸ್ ಆಗಿ. ಸೊ ಇಲ್ಲಿ ಏನ್ ಮಾಡೋಣ, 6 3 9, ಇಲ್ಲೇ 5 2 8. ಮತ್ತೇನ್ ಮಾಡ್ಬೇಕು, ಈ ಪ್ರಾಬ್ಲಮ್ ಅನ್ನ ಮತ್ತೆ ಡಿವೈಡ್ ಮಾಡ್ಬೇಕು. ಸೊ ಮತ್ತೆ ಯಾವ ರೀತಿ ಡಿವೈಡ್ ಮಾಡ್ತೀರಿ, ಇದನ್ನ ಒಂದ್ ಕಡೆ 2 ಎಲಿಮೆಂಟ್ಸ್ ಹಾಕ್ಬಹುದು, ಇನ್ನೊಂದ್ ಕಡೆ 1 ಎಲಿಮೆಂಟ್ ಅನ್ನ ಹಾಕ್ತೇವಿ. ಸೊ ಇದನ್ನು ಕೂಡ ಮತ್ತೆ ಡಿವೈಡ್ ಮಾಡಾತೀವಿ ನಾವು. ಒಂದ್ ಕಡೆ 2 ಎಲಿಮೆಂಟ್ಸ್, ಇನ್ನೊಂದ್ ಕಡೆ 1 ಎಲಿಮೆಂಟ್ ಆಗಿ ಡಿವೈಡ್ ಆಗುತ್ತೆ. ಸೊ ಏನಾಗ್ತಿಲ್ಲಿ 6 3 9, ಇದು 5 2 8. ಸೊ ಮತ್ ಅಗೇನ್ ನಾವೇನ್ ಮಾಡ್ತೀವಿ, ಡಿವೈಡ್ ಮಾಡ್ತೀವಿ. ಇಲ್ಲಿ ತನಕ ನಮ್ಗೆ ಸಿಂಗಲ್ ಆದಂತ ವ್ಯಾಲ್ಯೂ ಸಿಗಲ್ಲ. ಸೊ ಅಲ್ಲಿ ತನಕ ಏನ್ ಮಾಡ್ಬೇಕು, ನೀವು ಎಲಿಮೆಂಟ್ಸ್ ಅನ್ನ ಡಿವೈಡ್ ಮಾಡ್ತಾ ಬರ್ಬೇಕು. ಸೊ ಮತ್ತೆ ಇದನ್ನ ನಾವು ಡಿವೈಡ್ ಮಾಡ್ತೀವಿ, ಆಸ್ ಇಟ್ ಈಸ್ ಬರೀತೀವಿ. ಸೊ ಇದು ಒಂದ್ ಬರಿತೀವಿ, ಇಲ್ಲಿ 6, ಇಲ್ಲಿ 3, ಇಲ್ಲಿ 9 ಬರೀಕ, ಇದು 5, ಇದು 2 ಮತ್ತ ಇದು 8. ಗೊತ್ತಾಗತ್ತೈತ್ರಿ. ಇಲ್ಲೇನ್ ಬರ್ತೀವಿ, 6 ಬರ್ತೀವಿ, ಇಲ್ಲಿ 3 ಬರಿತೀವಿ, ಇಲ್ಲಿ 9 5 2 8. ಸೊ ನಮ್ಗೇನಾದ್ರು ಸಿಂಗಲ್ ಆದಂತಹ ವ್ಯಾಲ್ಯೂ ಸಿಕ್ತು. ಸೊ ಇವಾಗ ಏನ್ ಮಾಡೋಣ, ನಾವು ಇದೇನ್ ಪಾರ್ಟ್ ಐತಲ್ಲ, ನಾವೇನ್ ಡಿವೈಡ್ ಮಾಡಿದ್ವಿ, ಸೊ ಇದನ್ ಏನಂತ ಕರಿತೀವಿ, ನಾವು ಡಿವೈಡ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಏನು ಪ್ರೊಸೆಸ್ ಮಾಡ್ತೀವಲ್ಲ, ಸೊ ಅದಕ್ಕೆ ಏನಂತ ಕರಿತೀವಿ, ಕಾನ್ಕರ್ ಅಂತ ಕರಿತೀವಿ. ಸೊ ಯಾವ ರೀತಿ, ಇವಾಗ ಏನ್ ಮಾಡ್ಬೇಕು, ಇವೆರಡೂನು ಮರ್ಜ್ ಮಾಡ್ಬೇಕು. ಮರ್ಜ್ ಮಾಡಿ ಯಾವ ರೀತಿ ಮಾಡ್ತೀವಿ, ಆಸ್ ಅ ಸಾರ್ಟೆಡ್ ಪೊಸಿಷನ್ ದಾಗ. ಸೊ 3 ಇಲ್ಲೇ ಬರಿತೀವಿ, 6 ಇಲ್ಲಿ ಬರಿತೀವಿ. ಸೊ 3 ಕಂಪೇರ್ ಟು 6 ಏನಾಗುತ್ತಾ, ಸ್ಮಾಲ್ ನಂಬರ್ ಆಗುತ್ತಾ. ಸೊ ಹಾಗಾಗಿ 3 ಅಲ್ಲಿ ಬರೆದ 6 ಅಲ್ಲಿ ಬರಿತೀವಿ. ಗೊತ್ತಾತ್ರಿ. ನೆಕ್ಸ್ಟ್ ಇದು 9 ಆಸ್ ಇಟ್ ಈಸ್, 9 ಆಸ್ ಇಟ್ ಈಸ್ ಬರ್ವಿ. ಸೊ ನೆಕ್ಸ್ಟ್ ಅಗೇನ್ ನಾವೇನ್ ಮಾಡ್ತೀವಿ, ಇವ್ ಎರಡೂನು ಏನ್ ಮಾಡ್ತೀವಿ, ಕಾನ್ಕರ್ ಮಾಡಾತೀವಿ. 2 ಇಲ್ಲಿ ಬರುತ್ತಾ, 5 ಇಲ್ಲಿ ಬರುತ್ತಾ. ಇದು ರಿಮೈನಿಂಗ್ ಎಲಿಮೆಂಟ್ಸ್ ಆಸ್ ಇಟ್ ಈಸ್ ಬರಿತೀವಿ, 8. ಗೊತ್ತಾತ್ರಿ. ಸೊ ನೆಕ್ಸ್ಟ್ ಏನ್ ಮಾಡ್ತೀವಿ, ಇವು ಎಲಿಮೆಂಟ್ಸ್ ಅನ್ನ ಏನ್ ಮಾಡ್ತೀವಿ, ಸಾರ್ಟೆಡ್ ಆಗಿ ಬರೆದು ಕಾನ್ಕರ್ ಮಾಡಾತೀವಿ. ಫಸ್ಟ್ 3 ಬರುತ್ತಾ, ನೆಕ್ಸ್ಟ್ 6, ನೆಕ್ಸ್ಟ್ 9 ಆಸ್ ಅ ಸಾರ್ಟೆಡ್ ಪೊಸಿಷನ್ ದಾಗ ಅದಾವು 3 6 9. ಸೊ ಹಾಗಾಗಿ ಏನ್ ಬರೆದ್ವಿ, ಸಾರ್ಟೆಡ್ ಆಗಿ ಬರೆದ್ವಿ 3 6 9. ಸೊ ಇವಾಗ ಇಲ್ಲಿ 2 5 8, ಇಲ್ಲಿ ಕೂಡ ಏನೈತಿ, ಸಾರ್ಟೆಡ್ ಸಿಕ್ ನಮ್ಗ 2 5 8. 2 5 8.
ನೆಕ್ಸ್ಟ್ ನಾವೇನ್ ಮಾಡ್ತೀವಿ, ಇವು ಎರಡೂ ಏನ್ ಮಾಡ್ತೀವಿ, ಕಾನ್ಕರ್ ಮಾಡಾತೀವಿ. ಸೊ ಫಸ್ಟ್ ಏನ್ ಬರುತ್ತಾ, ಎಲಿಮೆಂಟ್ ಯಾವ್ದು ಸ್ಮಾಲ್ ಐತಿ, 2 ಸ್ಮಾಲ್ ಐತಿ, ನೆಕ್ಸ್ಟ್ 3 ಸ್ಮಾಲ್ ಐತಿ, ನೆಕ್ಸ್ಟ್ 5, ನೆಕ್ಸ್ಟ್ 6, ನೆಕ್ಸ್ಟ್ 8, ನೆಕ್ಸ್ಟ್ 9. ಈ ರೀತಿ ಏನಾಗುತ್ತಾ ಎಲಿಮೆಂಟ್ಸ್ ಅನ್ನ ಸಾರ್ಟ್ ಮಾಡ್ತೀವಿ. 2, 3, 5, 6, 8, 9. ಫಸ್ಟ್ ಏನಿತ್ತು ನಮ್ ಕಡೆ 6, 3, 9, 5, 2, 8 ಇತ್ತು. ಸೊ ಇವಾಗ ಏನ್ ಸಿಕ್ತು, 2, 3, 5, 6, 8, 9 ಸಿಕ್ತು. ಗೊತ್ತಾಯ್ತ್ರಿ ಯಾವ ರೀತಿ ಮಾಡಿದ್ವಿ. ಸೊ ಏನ್ ಮಾಡ್ತೀವಿ, ಫಸ್ಟ್ ಕೊಟ್ಟಿರುವಂತ ಎಲಿಮೆಂಟ್ಸ್ ಅನ್ನ ಡಿವೈಡ್ ಮಾಡಾಕ್ತಿವಿ ಇನ್ ನಂಬರ್ ಆಫ್ ಎಲಿಮೆಂಟ್ಸ್. ಸೊ ಇಲ್ಲಿ ನಮ್ಗೆ ಏನ್ ಬಂತು, 6 ಇತ್ತು, 3 3 ಆಗಿ ಡಿವೈಡ್ ಮಾಡಿದ್ವಿ. ಇನ್ನು ಕೇಸ್ ಆಫ್ 7 ಇತ್ತು ಅಂತಂದ್ರೆ ಏನ್ ಮಾಡ್ತೀವಿ, ಸೊ ಒಂದ್ ಕಡೆ 4 ಇನ್ನೊಂದ್ ಕಡೆ 3 ಅನ್ನ ತಗೋಬಹುದು. ಸೊ ಒಂದ್ ಕಡೆ ಜಾಸ್ತಿ ಒಂದ್ ಕಡೆ ಕಡಿಮೆ ತಗೊಂಡ್ರೆ ಡಿವೈಡ್ ಮಾಡ್ತಾ ಹೋಗ್ಬೋದು. ಈ ರೀತಿ ಇಲ್ಲಿ ನಮ್ಗೆ ಏನ್ ಬಂತು, 3 ಎಲಿಮೆಂಟ್ಸ್ ಇತ್ತು. ಸೊ ಹಾಗಾಗಿ ಏನ್ ಮಾಡಿದ್ವಿ, ಒಂದ್ ಕಡೆ 2 ಎಲಿಮೆಂಟ್ ನ ತಗೊಂಡ್ವಿ, ಇನ್ನೊಂದ್ ಕಡೆ 1 ಎಲಿಮೆಂಟ್ ನ ತಗೊಂಡು ಡಿವೈಡ್ ಮಾಡಿದ್ವಿ. ಸೊ ಈ ರೀತಿ ಡಿವೈಡ್ ಮಾಡಿದ್ಮೇಲೆ ಏನ್ ಮಾಡ್ಬೇಕು, ನಾವು ಕಾನ್ಕರ್ ಅನ್ನ ಅಪ್ಲೈ ಮಾಡ್ಬೇಕು. ಸೊ ಕಾನ್ಕರ್ ಅನ್ನ ಯಾವ ರೀತಿ ಅಪ್ಲೈ ಮಾಡ್ತೀವಿ, ಸಾರ್ಟೆಡ್ ಆಗಿ ಅಪ್ಲೈ ಮಾಡ್ತಾ ಹೋಗ್ಬೇಕು. ಸೊ ಅನ್ಸಾರ್ಟೆಡ್ ಇತ್ತು, ಇಲ್ಲಿ 6 ಇತ್ತು, 3 ಇತ್ತು. ಸೊ ನಾವು 3 ನ ಇಲ್ಲಿ ಹಾಕಿದ್ವಿ, 6 ನ ಇಲ್ಲಿ ಹಾಕಿದ್ವಿ, 9 ಆಸ್ ಇಟ್ ಇಸ್ ಪ್ಲೇಸ್ ಮಾಡಿದ್ವಿ. ಸೊ ಈ ರೀತಿ ಡಿವೈಡ್ ಮತ್ತೆ ಕಾನ್ಕರ್ ಅನ್ನ ಮಾಡ್ತೀವಿ. ಸೊ ಇನ್ನೊಂದು ಎಕ್ಸಾಂಪಲ್ ಅನ್ನ ನೋಡೋಣ, ನಿಮ್ಗೆ ಪೂರ್ತಿಯಾಗಿ ಏನಾಗುತ್ತೆ, ಮರ್ಜ್ ಸಾರ್ಟ್ ಈಸಿಯಾಗಿ ವರ್ಕ್ ಆಗುತ್ತೆ. ಸೊ ನೀವು ಯಾವಾಗಾದ್ರೂ ಎಕ್ಸಾಮ್ ನಲ್ಲಿ ಕ್ವಶನ್ ಕೇಳಿದ್ರೆ ಈಸಿಯಾಗಿ ಏನ್ ಮಾಡ್ಬೋದು, ಸಾಲ್ವ್ ಮಾಡ್ಬೋದು ಫ್ರೆಂಡ್ಸ್. ಸೊ ಇದನ್ನ ಏನ್ ಮಾಡೋಣ, ತಗೊಳ್ಳೋಣ. ಏನೈತಿ, 38, 27, 43 ಮತ್ತ 10 ಐತಿ. ಸೊ ಇವಾಗ ಏನ್ ಮಾಡ್ಬೇಕು, ಇದನ್ನ ಡಿವೈಡ್ ಮಾಡಾಕ್ತಿವಿ. ಸೊ ಡಿವೈಡ್ ಮಾಡ್ತೀವಿ ನಂಬರ್ ಆಫ್ ಎಲಿಮೆಂಟ್ಸ್. ಇಲ್ಲಿ 2 ಬರ್ತಾವು, ಸೊ ಇಲ್ಲಿ ಏನ್ ಬರ್ತಾ 2 ಬರುತ್ತೆ. 38, 27, 43 ಮತ್ತು 10 ಬರುತ್ತೆ. ಸೊ ಅಗೇನ್ ಏನ್ ಮಾಡ್ತೀವಿ, ನಾವು ಡಿವೈಡ್ ಮಾಡಾಕ್ತಿವಿ. ಎಲ್ಲಿ ತನಕ ನಮ್ಗೆ ಸಿಂಗಲ್ ಆದಂತಹ ವ್ಯಾಲ್ಯೂ ಸಿಗಲ್ಲ, ಸೊ ಅಲ್ಲಿ ತನಕ ಏನ್ ಮಾಡ್ತೀವಿ, ನಾವು ಡಿವೈಡ್ ಮಾಡ್ತೀವಿ. ಸೊ ಇಲ್ಲೇನ್ ಬಂತ ನಮ್ಗ 38, 27, 43, 10 ಸಿಂಗಲ್ ವ್ಯಾಲ್ಯೂ ಸಿಕ್ತು. ಸೊ ನೆಕ್ಸ್ಟ್ ಇವಾಗ ಏನ್ ಮಾಡಿದ್ವಿ, ನಾವು ಡಿವೈಡ್ ಮಾಡಿದ್ವಿ. ನೆಕ್ಸ್ಟ್ ಏನ್ ಮಾಡ್ಬೇಕು, ಕಾನ್ಕರ್ ಮಾಡ್ಬೇಕು. ನೆಕ್ಸ್ಟ್ ಏನ್ ಮಾಡಾಕ್ತಿವಿ, ಕಾನ್ಕರ್ ಮಾಡಾಕ್ತಿವಿ. ಸೊ ಕಾನ್ಕರ್ ಮಾಡೋ ಮುಂದೆ ಏನ್ ಮಾಡ್ಬೇಕು, ನಾವು ಎಲಿಮೆಂಟ್ಸ್ ಅನ್ನ ಸಾರ್ಟ್ ಆಗಿ ಬರಿಬೇಕು. ಇಲ್ಲಿ 27 ಬರ್ತಾ, ಇಲ್ಲಿ 38 ಬರ್ತಾ. ಯಾಕಂದ್ರೆ 27 38 ಗಿಂತ ಸ್ಮಾಲ್ ಆದಂತಹ ವ್ಯಾಲ್ಯೂ. ಸೊ ಅದಕ್ಕೆ ಏನ್ ಮಾಡಿದ್ವಿ, ಸ್ವ್ಯಾಪ್ ಮಾಡಿದ್ವಿ. ಸೊ ಇಲ್ಲಿ ಕೂಡ ಏನ್ ಮಾಡಾಕ್ತಿವಿ, ನಾವು ಕಾನ್ಕರ್ ಮಾಡಾಕ್ತಿವಿ. 10 ಇಲ್ಲಿ ಹೋಗುತ್ತಾ, 43 ಇಲ್ಲಿ ಬರ್ತಾ. ಸೊ ಕಾನ್ಕರ್ ಮಾಡಬೇಕಾದ್ರೆ ಏನ್ ಮಾಡ್ಬೇಕಂತ ಹೇಳಿದ್ರೆ, ಎಲಿಮೆಂಟ್ಸ್ ಅನ್ನ ಸಾರ್ಟ್ ಮಾಡಿ ಬರ್ಕೋಬೇಕು. ನೆಕ್ಸ್ಟ್ ಅಗೇನ್ ಏನ್ ಮಾಡ್ತೀವಿ, ಇವು 2 ಎಲಿಮೆಂಟ್ಸ್ ಅನ್ನ ಏನ್ ಮಾಡ್ತೀವಿ, ಕಾನ್ಕರ್ ಮಾಡಾಕ್ತಿವಿ. ಫಸ್ಟ್ 10 ಬರುತ್ತಾ, ನೆಕ್ಸ್ಟ್ 27, 38, 43 ಇದೇ ನಮ್ದು ಫೈನಲ್ ಔಟ್ಪುಟ್. ಸೊ ಫಸ್ಟ್ ಏನಿತ್ತು ನಮ್ ಕಡೆ 38, 27, 43, 10 ಇತ್ತು. ಸೊ ಆಫ್ಟರ್ ಸಾರ್ಟಿಂಗ್ ಯೂಸಿಂಗ್ ಅ ಮರ್ಜ್ ಸಾರ್ಟ್ ವಿ ಹ್ಯಾವ್ ಟು ಗೆಟ್ ದ 10, 27, 38, 43. ಸೊ ಈ ರೀತಿ ಏನ್ ಮಾಡ್ತೀವಿ, ನಾವು ಸಿಂಪಲ್ ಆಗಿ ಮರ್ಜ್ ಸಾರ್ಟ್ ಅನ್ನ ಯೂಸ್ ಮಾಡಿ ಕೊಟ್ಟಿರುವಂತ ಅನ್ಸಾರ್ಟೆಡ್ ಅರೇನ ಏನ್ ಮಾಡ್ತೀವಿ, ಸಾರ್ಟೆಡ್ ಆಗಿ ಮಾಡ್ತೀವಿ. ಸೊ ನಿಮಗ ಏನ್ ಮಾಡಿವಿ, 3 ಪ್ರಾಬ್ಲಮ್ಸ್ ಅನ್ನ ಕೊಟ್ಟಿನಿ. ಸೊ ಈ 3 ಪ್ರಾಬ್ಲಮ್ಸ್ ಅನ್ನ ಏನ್ ಮಾಡಿ ಟ್ರೈ ಮಾಡಿ ಆನ್ಸರ್ ಏನ್ ಬರುತ್ತೆ ಕಮೆಂಟ್ ಮಾಡಿ. ಇಫ್ ಯು ಹ್ಯಾವ್ ಗೆಟ್ ಎನಿ ಕನ್ಫ್ಯೂಸ್, ನಿಮ್ಗೆ ಏನಾದ್ರೂ ಇದರಲ್ಲಿ ಕನ್ಫ್ಯೂಸ್ ಆಯ್ತು, ಏನೋ ತಿಳಿಲಿಲ್ಲ ಅಂದ್ರೂ ಕೂಡ ನೀವೇನ್ ಮಾಡ್ಬೋದು, ಕಮೆಂಟ್ ಮೂಲಕ ಹೇಳಿ. ನಾ ಏನ್ ಮಾಡ್ತೀನಿ, ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನ ನಿಮ್ಗ ಆನ್ಸರ್ ನ ಹೇಳಿಕೆ ಪ್ರಯತ್ನ ಮಾಡ್ತೀನಿ. ಸೊ ಈ ವಿಡಿಯೋ ಇಷ್ಟ ಆದ್ರೆ ಖಂಡಿತವಾಗಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.